ಈಗ ಇಲ್ಲಿ ನಾವು ಅನೇಕ ಟಾಸ್ಕ್ ಫೋರ್ಸನ್ನು ಕೂಡ ಈಗಾಗಲೇ ನಾವು ವಿವಿಧ ರೀತಿಯಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿ ಈಗಾಗಲೇ ನಾವು ಮಾಡಿರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಸ್ಕೀಮ್ಗಳಿದೆ. ವಿಶೇಷವಾಗಿ ಹಣ ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ 5,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ವಿ. ಒಂದು 80% ಈಗಾಗಲೇ ಕೆಲಸ ನಡೀತಾ ಇದೆ. ಇನ್ನು ಕೆಲವು ಪ್ರೋಗ್ರಾಮ್ಸ್ನ ಕೆಲವು ಕೊಟ್ಟಿಲ್ಲ ಶಾಸಕರು, ಅದಕ್ಕೆ ಕೆಲವು ಡಿಲೇ ಆಗ್ತಾ ಇದೆ. ಅದಕ್ಕೆ ಟೈಮ್ ಲೈನಲ್ಲಿ ನೀವು ಅದನ್ನೆಲ್ಲ ಮುಗಿಸ್ಬೇಕು ಅಂತ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ತರಲಿಕ್ಕೆ ಟೈಮ್ ಲೈನಲ್ಲಿ ಹಣ ಖರ್ಚು ಮಾಡಲಿಕ್ಕೆ ಈಗಾಗಲೇ ಏನು ಕಳೆದ ಈ ಪ್ರಾರಂಭ ಮಾಡಿದಾಗಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ಈಗಾಗಲೇ ಹಣ ಕೂಡ ಈಗಾಗಲೇ ಬಿಡುಗಡೆ ಮಾಡ್ಕೊಂಡು ಬಂದಿದೆ. ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಪ್ಲಾಂಟ್ಗಳಿಗೆ ರೀಚೆಕ್ ಮಾಡಬೇಕು ಅಂತ ಹೇಳಿದ್ದೇವೆ. ವಾಟರ್ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ದೇವೆ. ವಾಟರ್ ಪ್ಲಾಂಟ್ಗಳನ್ನೆಲ್ಲ ಹೊಸದಾಗಿ ನೀವು ಚೆಕ್ ಮಾಡಿ ಅವ್ರು ಏನಾದ್ರು ಕೆಟ್ಟೋಗಿತ್ತು ಅಂದರೆ ರಿಪೇರಿ ಮಾಡಿಸಿ ಇನ್ಸ್ಪೆಕ್ಷನ್ ಮುಗಿಸಿ ನಿಮ್ಮ ದಾಖಲೆಗಳನ್ನು ಎಲ್ಲ ನಮ್ಮ DC ಇಟ್ಕೊಳ್ಬೇಕು, CO ಇಟ್ಕೊಳ್ಬೇಕು. ಯಾವ ಪ್ಲಾಂಟ್ ಏನೇನು ಇದೆ ಅಂತೇಳಿ ಅದಕ್ಕೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಕಾರ್ಯಕ್ರಮ, ಇಡೀ ಭಾರತದಲ್ಲಿ ಯಾವ ಸರ್ಕಾರ ತೆಗೆದುಕೊಳ್ಳಾಗ್ತಿರೋದಂಥ ಒಂದು ಕಾರ್ಯಕ್ರಮ, ಈ ಖಾತಾ ಕಾರ್ಯಕ್ರಮವನ್ನು ಅವರು ಸಂಪಾದನೆ ಮಾಡಿದಂಥ ಆಸ್ತಿಗಳನ್ನು ದಾಖಲೆಗಳನ್ನು ಸರಿಯಾಗಿ ಕೊಡಬೇಕು ಅಂತೇಳಿ ಈ ಖಾತಾ ಕಾರ್ಯಕ್ರಮವನ್ನು ಪೋಡಿ ಮಾಡಿಕೊಳ್ಳುವಂಥ ಕಾರ್ಯಕ್ರಮ, ಈ ಸ್ವತ್ತು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇಟ್ಕೊಂಡಿದೆ. ಅದನ್ನು ಕೂಡ ಟೈಮ್ ಲೈನಲ್ಲಿ ನಾವೆಲ್ಲರೂ ಕೂಡ ದಾಖಲೆ ವಿತ್ ಫೋಟೋಗ್ರಾಫ್, ಅವನ ವ್ಯಕ್ತಿ ಫೋಟೋ ಮತ್ತು ಆಸ್ತಿ ಫೋಟೋ ಎಲ್ಲ ಕೂಡ ಹಾಕಿ ಉಚಿತವಾಗಿ ಅವರ ಮನೆ ಬಾಗಿಲಿಗೆ ಅದನ್ನೆಲ್ಲ ಒದಗಿಸಿಕೊಳ್ಳುವಂಥ ಕಾರ್ಯಕ್ರಮ ಕೂಡ ಈಗ ನಾವು ರೂಪಿಸಿದ್ದೇವೆ. ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಧಿಕಾರಿಗಳಿಗೆ ಬೆಂಗಳೂರು ನಗರದಲ್ಲಿ ಏನು ನಾವು 26 ಲಕ್ಷ ಮನೆಗಳಿಗೆ ಖಾತೆಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೇವೆ, ಅದನ್ನು ನೋಡಿ ಈಗಾಗಲೇ ನಮಗೆ ಸರ್ಟಿಫಿಕೇಟ್ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೊ ಹಿಂಗೆ ಈ ಭೂ ಸುರಕ್ಷಾ ಯೋಜನೆ ಕಂದಾಯ ಗ್ರಾಮಗಳನ್ನು ಇವತ್ತು ನಾವು ಪ್ರತಿ ಗ್ರಾಮಗಳನ್ನು ನಾವು ಕಂದಾಯ ಗ್ರಾಮಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಹಿಂಗೆ ಎಲ್ಲರೂ ಕೂಡ ನಾವು ಉಚಿತವಾಗಿ ಫ್ರೀಯಾಗಿ ಸರ್ಟಿಫಿಕೇಟನ್ನು ಒದಗಿಸ್ಕೊಳ್ಳುವಂಥ ಕಾರ್ಯಕ್ರಮ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇದಲ್ಲದೆ ಒಂದು ಹೊಸ ಪಾಲಿಸಿನ ಗ್ರಾಮೀಣ ಪ್ರದೇಶದ ಜನರು, ವಿದ್ಯಾರ್ಥಿಗಳು, ಮಕ್ಕಳು ಹಳ್ಳಿ ಇದಕ್ಕೆ ನಗರಗಳಿಗೆ ಹೋಗೋದು ತಪ್ಪಿಸ್ಬೇಕು ಅಂತೇಳಿ CSR ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅಂದರೆ CSR ನಮ್ಮ ಖಾಸಗಿ ಫ್ಯಾಕ್ಟ್ರಿಯವರು ಯಾರು ಇರ್ತಾರೆ ಅವರು ಹಣವನ್ನು ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಸ್ಕೂಲು, KPS ಸ್ಕೂಲ್ 10ರಿಂದ 15 ಕೋಟಿ ರೂಪಾಯಿ ಬಂಡವಾಳ ಮಾಡಿ ಹಾಕಿ ನಮಗೆ ಸರ್ಕಾರಕ್ಕೆ ಶಾಲೆ ಕಟ್ಕೊಡ್ಬೇಕು. ಅವರು ನಮಗೇನು ನಮ್ಮ ಕೈಗೆ ಹಣ ಕೊಡೋದು ಬೇಡ, ನಾವು ಜಾಗ 2000 ಸ್ಕೂಲ್ ಜಾಗನ ನಾವು ಕೊಡ್ತೀವಿ ಅವ್ರಿಗೆ, ಅಲ್ಲಿ ಅವ್ರು ಕಟ್ಕೊಂಡು ಅವ್ರ ಹೆಸರು ಇಟ್ಕೊಳ್ಬೇಕು. ಈಗ ನಿಮ್ಮಲ್ಲಿರೋ ಸಿಮೆಂಟ್ ಫ್ಯಾಕ್ಟ್ರಿ ಇರ್ಬೋದು, ಇಲ್ಲಿ ಯಾವ್ದಾದ್ರು ಕಬ್ಬಿಣದ ಫ್ಯಾಕ್ಟ್ರಿ ಇರ್ಬೋದು, ಅವ್ರಿಗೆಲ್ಲರೂ ಕೂಡ ನಾವು ಒಂದು ಪಟ್ಟಿ ಕೊಡ್ತೀವಿ, ಅಲ್ಲಿ ಜಾಗ ಕೊಡ್ತೀವಿ, ಅವರೇ ಕಟ್ಟಿ ಕೊಡೋಂಥದ್ದು ನಮಗೆ. ಯಾಕೆಂದರೆ ಅವರೇ ನಾವು ದುಡ್ಡು ಕೇಳಿದ್ರೆ 15% GST ಕಟ್ಟಬೇಕಾಗ್ತದೆ. ಅದಕ್ಕೆ ನೀವೇ ಕಟ್ಟಿ ಮಾಡಲು ಮಾತ್ರ ನಾವು ಕೊಡ್ತೇವೆ. ಮಿಕ್ಕಿದ್ದು ಅದಕ್ಕೆ ಟೆಕ್ನಿಕಲ್ ಸ್ಟಾಫು, ಎಜುಕೇಷನ್ ಸ್ಟಾಫ್ಗೆ ಅದಕ್ಕೊಂದು ಬೇರೆ ಥರ ಒಂದು ಗೈಡ್ಲೈನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಹಿಂಗೆ ಜನ ಬೆಂಗಳೂರು ಹಳ್ಳಿಯಿಂದ ನಗರಗಳಿಗೆ ಬರಬಾರ್ದು, ಅಲ್ಲೇ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು. ಆದಷ್ಟು ನಮಗೆ 14-15 ವರ್ಷ ನಾವು ವಿದ್ಯಾಭ್ಯಾಸವನ್ನು ಉತ್ತಮವಾದಂಥ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿ ಈಗಾಗಲೇ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ, ಕುಂದು ಕೊರತೆಗಳನ್ನು ವಿಚಾರಿಸಲಿಕ್ಕೆ ಒಂದು ಹೊಸ ಇಲಾಖೆ, ಪ್ರಜಾ ಸೇವಾ ಇಲಾಖೆ, ಆ ಇಲಾಖೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ಪ್ರತಿ ಮಂತ್ರಿಗಳು ಕೂಡ ಪ್ರತಿ ಕೇಂದ್ರ ಸ್ಥಳಕ್ಕೆ ಪ್ರತಿ ತಾಲೂಕಿಗೂ ಭೇಟಿ ಕೊಡ್ತಾರೆ. ಒಂದೊಂದು ತಾಲೂಕಿನಲ್ಲಿ 15 ದಿನಕ್ಕೆ ಒಂದು ಸತಿ ಕಂಪಲ್ಸರಿ ಆ ಜಿಲ್ಲೆಯಲ್ಲಿ ಒಂದು ತಾಲೂಕು, ಉದಾಹರಣೆಗೆ 5-6 ಕ್ಷೇತ್ರ ಬರ್ತದೆ ನಮ್ಮ ಪ್ರಿಯಾಂಕ್ ಅವ್ರಿಗೆ, 15 ದಿನಕ್ಕೆ ಒಂದು ಸತಿ ಒಂದು ಆ ಕ್ಷೇತ್ರಕ್ಕೆ ಕಂಪಲ್ಸರಿ ಅವ್ರು ಹೋಗಲೇಬೇಕು.
ಅವ್ರು ಆಯ್ಕೆ ಮಾಡ್ಕೋಬೇಕು. ಒಂದು 15 ದಿನಕ್ಕೊಂದು ಶನಿವಾರ ಒಂದು ತಾಲೂಕಲ್ಲಿ ಪ್ರಜಾಸೇವೆ ಇಲಾಖೆಯಿಂದ ಪ್ರಜಾದರ್ಶನ ಪ್ರಜಾಸೇವೆ ಅಭಿಯಾನ ಮಾಡಲೇಬೇಕು. ಅದಕ್ಕೊಂದು ಹೊಸ ಟೆಂಪ್ಲೇಟ್ ರೆಡಿ ಮಾಡ್ತಾ ಇದ್ದೇವೆ, ಫಾರ್ಮೇಟ್ ರೆಡಿ ಮಾಡ್ತಾ ಇದ್ದೇವೆ. ಆ ಪ್ರಕಾರ ಕಾರ್ಯಕ್ರಮ ಮಾಡಬೇಕು. ಶಾಸಕರು ಕಂಪಲ್ಸರಿಯಾಗಿ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲೂ ಕೂಡ ಆ ಕಾರ್ಯಕ್ರಮವನ್ನು ನಡೆಸಬೇಕು. ಅದು ಕೂಡ ಮಾರ್ಗದರ್ಶನ ಕೊಟ್ಟು ಅದಕ್ಕೊಂದು ಒಳ್ಳೆ ಅಧಿಕಾರಿಗಳನ್ನಿಟ್ಟು ಒಂದು ಮಿನಿಸ್ಟ್ರಿನೇ ಅದಕ್ಕೋಸ್ಕರ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಲ್ಲದೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ, ರಾಹುಲ್ ಗಾಂಧಿ ಅವರು ಈ ದೇಶದ ಉದ್ದಗಲಕ್ಕೂ ಕೂಡ ಪಾದಯಾತ್ರೆ ಮಾಡಿದ್ರು, ಭಾರತ್ ಜೋಡೋ ಯಾತ್ರೆ. ಏತಕ್ಕೆ ಮಾಡಿದ್ರು? ಯುವಕರಿಗೋಸ್ಕರ, ಜನ ಒಗ್ಗಟ್ಟಾಗಿರಬೇಕು, ಜಾತ್ಯತೀತ ಮನೋಭಾವ ಇಟ್ಕೊಂಡಿರಬೇಕು ಅಂಥೇಳಿ ಭಾರತ್ ಜೋಡೋ ಸಂಘಟನೆಯನ್ನು ಮಾಡಿದ್ರು. ಸೊ ಅದರ ನೆನಪಿನಲ್ಲಿ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಯುವಕರು ಒಂದಾಗಿರಬೇಕು. ಯಾವಾಗಲೂ ಕೂಡ ಸಾಂಸ್ಕೃತಿಕವಾದಂಥ ವಿಚಾರಗಳು, ಸಂವಿಧಾನದ ರಕ್ಷಣೆ ಮತ್ತು ಅವರ ನಾಯಕತ್ವ ಎಲ್ಲ ಬೆಳೆಸ್ಕೊಳ್ಳಿಕ್ಕೆ, ಕ್ರೀಡೆ ಎಲ್ಲ ಕೂಡ ಮಾಡಲಿಕ್ಕೆ 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾವೀಗಾಗಲೇ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಆದೇಶ ಹೊರಡಿಸಿದ್ದೇವೆ. ಪ್ರತಿ ಪಂಚಾಯತಿಗೆ ಒಂದೊಂದು ಸಂಘ, ಟೌನಲ್ಲಿ ಪ್ರತಿ ಒಂದು ವಾರ್ಡಲ್ಲೂ ಕೂಡ ಒಂದೊಂದು ಸಂಘ, 200ರಿಂದ 250 ಜನ ಕನಿಷ್ಠ ಮೆಂಬರ್ಸ್ ಇರ್ತಾರೆ. ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತದೆ. ಆ ಕಾರ್ಯಕ್ರಮವನ್ನು ಅವ್ರು ನಡೆಸ್ಕೊಂಡು ನಾವೇನು ಗೈಡ್ಲೈನ್ಸ್ ಕೊಡ್ತೇವೆ ಆ ಕಾರ್ಯಕ್ರಮ ಕೂಡ ಅವ್ರಿಗೆ ನಡೆಸಲಿಕ್ಕೆ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೇವೆ. ಸೊ ಈ ಭಾರತ್ ಜೋಡೋ ಯುವಕ ಸಂಘ ನೆಕ್ಸ್ಟ್ ಮಂತ್ 15ನೇ ತಾರೀಕು ಅಷ್ಟೊತ್ತಿಗೆ ಎಲ್ಲ ರಿಜಿಸ್ಟ್ರೇಷನ್ ಆಗಿ ಚಾಲೂ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಅದಕ್ಕೆ ಏನೇನು ಬೇಕೋ ಗೈಡ್ಲೈನ್ಸ್ನೆಲ್ಲ ಕೂಡ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಈಗಾಗಲೇ OC/CC ವಿಚಾರದಲ್ಲಿ ಈಗಾಗಲೇ ಆಗಸ್ಟ್ 15ನೇ ತಾರೀಕು ಒಳಗಡೆ ಇನ್ನು ಯಾರು ಅರ್ಜಿ ಹಾಕ್ಕೊಂಡಿಲ್ಲ ವಿತ್ ಫೋಟೋಗ್ರಾಫ್ ಸೇರಿ ಅವರು ಅರ್ಜಿ ಹಾಕ್ಕೊಳ್ಬೇಕು. ಯಾರು ವಿದ್ಯುತ್ ಶಕ್ತಿ ಇಲ್ಲ, ನೀರಿಲ್ಲ ಅಂತೇಳಿ ಕೆಲವರು ಪಾಪ ಭಾಳ ತೊಂದರೆಗೆ ಆಗ್ತಾಯಿದ್ರು. ಶಾಸಕರೆಲ್ಲ ಒತ್ತಡ ತಂದರು. ಅದಕ್ಕೆ 15ನೇ ತಾರೀಕುವರೆಗೂ ಒಂದು ಅವಕಾಶವನ್ನು 60-40 ವರೆಗೂ ಕೂಡ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಒಂದು ಟೈಮ್ ಲೈನನ್ನು ಫಿಕ್ಸ್ ಮಾಡಿದ್ದೇವೆ. ಅದಾದಮೇಲೆ ನಾವು ಯಾವ ಕಾರಣಕ್ಕೂ ಅವಕಾಶ ನಾವು ಕೊಡೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ 15ನೇ ತಾರೀಕು ಆಗಸ್ಟ್ 15ನೇ ತಾರೀಕು ಒಳಗೆ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದೇವೆ.